ನಮಸ್ಕಾರ ರೈತರೇ. ಇಂದಿನ ವಿಡಿಯೋದಲ್ಲಿ ನಾನು ದಾಳಿಂಬೆ ಕ್ರಾಪ್ ಬಿಡುವಾಗ ಪ್ರೂನಿಂಗ್ ಹೇಗೆ ಮಾಡೋದು, COC ಮತ್ತು ಸ್ಪ್ರೇ ಮಾಡೋದು ಮತ್ತು ಇತ್ರೆಲ್ ಸ್ಪ್ರೇ ಮಾಡೋದು ಹೇಳಿದ್ದೆ. ಇವಾಗ ಇತ್ರೆಲ್ ಸ್ಪ್ರೇ ಮಾಡಿದ ಮೇಲೆ 12 ದಿನ ಆದಮೇಲೆ ನಾವು ಫಸ್ಟ್ ವಾಟರಿಂಗ್ ಮಾಡಬೇಕಾಗುತ್ತೆ. ಫಸ್ಟ್ ವಾಟರಿಂಗ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ಬೆಡ್ ಪ್ರಿಪ್ರೇಷನ್. ಸೊ ಈ ವಿಡಿಯೋಲ್ಲಿ ಬೆಡ್ ಪ್ರಿಪ್ರೇಷನ್ ಮತ್ತು ಫಸ್ಟ್ ವಾಟರಿಂಗ್ ಬಗ್ಗೆ ಡಿಟೇಲಾಗಿ ಹೇಳ್ತೀನಿ. ನಾವು ಈ ಕೊಟ್ಟಿಗೆ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಅಂತೀವಲ್ವ, ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಗಿಡಕ್ಕೆ ನಾವು ಒಂದು ವರ್ಷದ ಗಿಡಕ್ಕೆ 10 kg ಇಂದ 20 kgವರೆಗೂ ಆಗ್ಬೋದು ತಿಪ್ಪೆ ಗೊಬ್ಬರನ. ಇನ್ನು ದೊಡ್ಡ ಗಿಡಗಳಿಗೆ 30 kgವರೆಗೂ ಆಗ್ಬೋದು. ನಾವು ಒಂದು ಬಟ್ಲು ತೊಗೊಂಡು ಈ ಕಡೆ ಅರ್ಧ ಆ ಕಡೆ ಅರ್ಧ, ಒಂದು ಗಿಡಕ್ಕೆ ಒಂದೊಂದು ಬಟ್ಲು ಹಾಕ್ತಾಯಿದ್ದೀವಿ. ದೊಡ್ಡದದು ಪ್ಲಾಸ್ಟಿಕ್ ಬಟ್ಲು. ಸೊ ಪ್ರತಿಯೊಂದು ಗಿಡಕ್ಕೂ ಈ ಥರ ಗುಣಿಗಳ ಥರ ಮಾಡಿ ತಿಪ್ಪೆ ಗೊಬ್ಬರ ಹಾಕಿ ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ನ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಅಷ್ಟು ಕೆಮಿಕಲ್ ಫರ್ಟಿಲೈಸರ್ಸ್ನೂ ಹಾಕಿ ಸಾಯಿಲ್ ಫಿಲ್ ಮಾಡ್ತೀವಿ. ಅದು ಬೆಡ್ ಪ್ರಿಪ್ರೇಷನ್. ನೀವು ನೋಡ್ಬೋದು, ಇತ್ರೆಲ್ ಸ್ಪ್ರೇ ಮಾಡಿ ನಮ್ಮದು 12 ದಿನ ಆಗಿತ್ತು. ಲೀಫ್ ಎಲ್ಲ ಶೆಡ್ಡಿಂಗ್ ಆಗಿದೆ. ಇವಾಗ ಬೆಡ್ ಪ್ರಿಪ್ರೇಷನ್ ಮಾಡಿ ನಾವು ನೀರು ಬಿಡಬೇಕಾಗುತ್ತೆ. ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರನ ತೊಗೊಂಡೋಗಿ ಹಾಕ್ತಾಯಿದ್ದೀವಿ. ನಾವೆಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಅಷ್ಟು ಇಳುವರಿ ಬರುತ್ತೆ. ಆದಷ್ಟು ಕೆಮಿಕಲ್ ಫರ್ಟಿಲೈಸರ್ನ ಕಡಿಮೆ ಮಾಡಬೇಕು ದಾಳಿಂಬೆ ಬೆಳೆಗೆ. ಮತ್ತು ನಾವು ಈ ಟ್ರೈಕೋಡರ್ಮಾ, ಸೊಡೋಮೋನಸ್ಸು ಈ ಥರವೆಲ್ಲ ಯೂಸ್ ಮಾಡ್ಬೋದು. ಏನಕ್ಕೆ ಅಂತಂದರೆ ವಿಲ್ಟ್ ಬರಲ್ಲ. ಆದಷ್ಟು ಜೈವಿಕ ಗೊಬ್ಬರಗಳನ್ನ ಯೂಸ್ ಮಾಡಬೇಕು. ನೀವು ನೋಡ್ಬೋದು ನಾವು ಎಷ್ಟೆಷ್ಟು ತುಂಬಿದ್ದೀವಿ ಅಂತ ಕೊಟ್ಟಿಗೆ ಗೊಬ್ಬರನ. ಕೊಟ್ಟಿಗೆ ಗೊಬ್ಬರ ಆದಮೇಲೆ ನಾವು DAP, MOP ಅಂದರೆ ಪೊಟ್ಯಾಶು ಮತ್ತು ಪಾಲಿಸಲ್ಫೇಟು ಮತ್ತು ಬಯೋಝೈಮು ಇವೆಲ್ಲ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ 400 ಗ್ರಾಮಷ್ಟು ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟಿದ್ದೀವಿ. 400 ಗ್ರಾಮ್, ಈ ಕಡೆ 200 ಗ್ರಾಮ್, ಆ ಕಡೆ 200 ಗ್ರಾಮ್. ಈ ಕೆಮಿಕಲ್ ಫರ್ಟಿಲೈಸರ್ ಜೊತೆಗೆ ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿನ ಕೊಟ್ಟಿದ್ದೀವಿ. ಅದು ಎಷ್ಟು ಅಂದರೆ ಅರ್ಧ kg. ಪ್ರತಿಯೊಂದು ಗಿಡಕ್ಕೂ ಅರ್ಧ kg ಬೇವಿನ ಹಿಂಡಿ ಕೊಟ್ಟಿದ್ದೀವಿ. ನೀವು ನೋಡ್ಬೋದು ಗಿಡದ ಆ ಕಡೆ ಈ ಕಡೆ ಇವಾಗ ಬೇವಿನ ಹಿಂಡಿ ಕಾಣಿಸ್ತಿದೆ ನೋಡಿ. ಎಸ್, ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ನಾವು ಒಂದು ನೇಗಿಲಲ್ಲಿ ಆ ಕಡೆ ಈ ಕಡೆ ಬೆಡ್ ಮೇಕಿಂಗ್ ಮಾಡಿದ್ದೀವಿ. ನೋಡ್ಬೋದು ನೀವು. ಇದು ಬಂದುಬಿಟ್ಟು ಬೇವಿನ ಹಿಂಡಿ ಪೌಡ್ರ್ ಫಾರ್ಮಲ್ಲಿದೆ. ಪ್ರತಿಯೊಂದು ಗಿಡಕ್ಕೂ ಅರ್ಧ kg ಬೇವಿನ ಹಿಂಡಿ, 400 ಗ್ರಾಮು ಕೆಮಿಕಲ್ ಫರ್ಟಿಲೈಸರ್ ಏನೇನು ಕಾಂಬಿನೇಷನ್ ಇದೆ ಅಂದರೆ DAP, MOP, ಪಾಲಿಸಲ್ಫೇಟು ಮತ್ತು ಬಯೋಝೈಮು. 10-26 ಒಂದು 2 ತಿಂಗಳು 2.5 ತಿಂಗಳಾದಮೇಲೆ ಮೇಲೆ ಕೊಡೋಣ ಅಂತ ಅದು ಕೊಡಲಿಲ್ಲ. ಇವಾಗ ಇದೆಲ್ಲ ಫೀಡ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಾವು ಲೇಬರ್ಸ್ ಹೆಲ್ಪ್ ತೊಗೊಂಡು ಬೆಡ್ನ ಲೆವೆಲ್ ಮಾಡಿದ್ವಿ. ನೋಡಿ, ಇದು ಮೆಜರ್ಮೆಂಟ್ ಆಲ್ಮೋಸ್ಟು 400 ಗ್ರಾಮ್ ಏನಿಲ್ಲ, 500 ಗ್ರಾಮ್ ಆಯ್ತು ಕೆಮಿಕಲ್ ಫರ್ಟಿಲೈಸರು. ಅದು ಈ ಕಡೆ 250 ಗ್ರಾಮ್, ಆ ಕಡೆ 250 ಗ್ರಾಮ್. ಎವರಿ ಒಂದು ಗಿಡಕ್ಕೂ ಮೆಜರ್ಮೆಂಟ್ ಮಾಡಿಕೊಂಡೇ ಕೆಮಿಕಲ್ ಫರ್ಟಿಲೈಸರ್ನ ಫೀಡ್ ಮಾಡಿದ್ದು ನಾವು. ಮೊದಲು ತಿಪ್ಪೆ ಗೊಬ್ಬರ ಹಾಕಿದ್ವಿ, ಮತ್ತು ಒಂದು ನೇಗಿಲಲ್ಲಿ ಬೆಡ್ನ ರೈಸ್ ಮಾಡಿದ್ವಿ ಆ ಕಡೆ ಈ ಕಡೆ. ಅದಾದಮೇಲೆ ಬೇವಿನ ಹಿಂಡಿನ ಅರ್ಧ kg ಹಾಕಿದ್ವಿ, ಮತ್ತು ಒಂದು 400 ಗ್ರಾಮಿಂದ ಅರ್ಧ kg ಅಷ್ಟು ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ವಿ. ಇದೆಲ್ಲ ಆದಮೇಲೆ ಲೇಬರ್ಸ್ಗೆ ಒಪ್ಪಂದ ಕೊಟ್ಬಿಟ್ಟು ಇದನ್ನು ಬೆಡ್ ಲೆವೆಲ್ ಮಾಡಿದ್ವಿ. ನೋಡ್ಬೋದು ನೀವು, ಇವಾಗ ಲೇಬರ್ಸ್ ಲೆವೆಲ್ ಮಾಡ್ತಿದ್ದಾರೆ. ಸೊ ಇವಾಗ ನಾವು ಫೀಡ್ ಮಾಡಿದ್ದು ಎಲ್ಲ ಗೊಬ್ಬರನೂ ಮಣ್ಣು ಕೆಳಗಡೆ ಬಿದ್ದೋಯ್ತು. ಸೊ ದಿಸ್ ಈಸ್ ದ ಪ್ರೊಸೆಸ್ ಫಾರ್ ಬೆಡ್ ಪ್ರಿಪ್ರೇಷನ್. ಈ ಬೆಡ್ ಪ್ರಿಪ್ರೇಷನ್ ಮಾಡಿದ್ದಾದಮೇಲೆ ನಾವು ಎಲ್ಲ ಡ್ರಿಪ್ ಪೈಪೆಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ವಾಟರಿಂಗ್ ಮಾಡಬೇಕಾಗುತ್ತೆ. ನಮ್ಮ ಅದೃಷ್ಟ ಏನು ಅಂತಂದರೆ ಫಸ್ಟ್ ವಾಟರಿಂಗ್ ಮಾಡಬೇಕಾಗಿದ್ದ ದಿನವೇ ಮಳೆ ಬಂತು. ಸೊ ಒಂದೇ ಸಲ ಹೂ ಬರುತ್ತೆ ಅಂತಂದರು ಡಾಕ್ಟ್ರು. ನೋ ಇಶ್ಯೂಸ್. ಇವಾಗ ನೋಡ್ಬೋದು ನೀವು, ಬೆಡ್ ಆಲ್ಮೋಸ್ಟ್ 1.5 ಅಡಿಯಷ್ಟು ಹೈಟ್ ಇದೆ ನೋಡಿ. ಮಳೆ ಆವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಬೆಡ್ ಮಾಡಿದ್ರು, ಸಂಜೆ ಮಳೆ ಬಂತು.
ಇದು ಆದಮೇಲೆ ಒಂದು 2 ದಿನಕ್ಕೆಲ್ಲ ಚಿಗುರು ಹೊಡೆದು ಬಿಡ್ತು. ಮತ್ತು ಹೂವು ಎಲ್ಲ ಬಂದಿದೆ, ಅದು ನೆಕ್ಸ್ಟ್ ವಿಡಿಯೋಲ್ಲಿ ಹಾಕ್ತೀವಿ ನೋಡಿ. ಈ ಥರ ಆಫ್ಟರ್ ಫಸ್ಟ್ ವಾಟ್ರಿಂಗ್ ಚಿಗುರು ಬರುತ್ತೆ. ಸೊ ನಾವು ಫಸ್ಟ್ ವಾಟ್ರಿಂಗ್ ಮಾಡಿರೋದು ಡೇಟ್ನ ಮಾರ್ಕ್ ಮಾಡ್ಕೋಬೇಕು. ಸೊ ಫಸ್ಟ್ ವಾಟ್ರಿಂಗಿಂದ 6 ಮಂತ್ಸ್ಗೆ ನಮಗೆ ಕ್ರಾಪು ಕೈಗೆ ಸಿಗುತ್ತೆ ನೋಡಿ. ಇದು ಬೆಡ್ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಈ ಥರ ಕಾಣಿಸುತ್ತೆ. ಇದು ಆಫ್ಟರ್ 2 ಡೇಸ್ ಆಫ್ ಫಸ್ಟ್ ವಾಟ್ರಿಂಗ್, 2-3 ಡೇಸ್ಗೆ ಇಷ್ಟು ಚಿಗುರು ಬಂದಿರುತ್ತೆ. ಇವಾಗ ನಾವು ಆಲ್ಮೋಸ್ಟ್ ಒಂದು 4-5 ಡೇಸ್ಗೆ ಒಂದೊಂದು ಸ್ಪ್ರೇ ಕೊಡಬೇಕು, ಯಾಕಂದರೆ ಥ್ರಿಪ್ಸು, ಮೈಟ್ಸು, ಅಫಿಡ್ಸು ಇವೆಲ್ಲ ಜಾಸ್ತಿ ಬೀಳುತ್ತೆ ಚಿಗುರು ಬಂದಾಗ. ಸ್ನೇಹಿತರೆ, ನಿಮಗೆ ಈ ವಿಡಿಯೋಲ್ಲಿ ಬೆಡ್ ಪ್ರಿಪ್ರೇಷನ್ನು ಮತ್ತು ಏನೇನು ಫೀಡಿಂಗ್ ಮಾಡಬೇಕು ಅಂತ ಮಾಹಿತಿ ಕೊಟ್ಟಿದ್ದೀವಿ. ಧನ್ಯವಾದ. ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.